ನಮಸ್ತೆ ಪ್ರೇಕ್ಷಕರೇ. ಶ್ರೀ ಬ್ರಹ್ಮಲಿಂಗೇಶ್ವರ ಯಕ್ಷವಾಹಿನಿ 7ನೇ ಸಂಚಿಕೆಯಲ್ಲಿ ಯುವ ಪ್ರಸಂಗಕರ್ತ ಹಾಗೂ ವೇಷಧಾರಿಯಾಗಿ ಮೆರೆದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ತಮ್ಮನ್ನು ಇವತ್ತು ನಮ್ಮ ಯಕ್ಷವಾಹಿನಿಯಲ್ಲಿ ಕರೆತಂದಿದ್ದೇವೆ. ರವಿರಾಜ್ ಶೆಟ್ಟಿ ಅಸೋಡಿಯವರನ್ನು. ರವಿರಾಜ್ ಶೆಟ್ಟಿ ಅಸೋಡಿಯವರೇ, ನಮಸ್ಕಾರ. ನಮಸ್ತೆ. ರವಿರಾಜ್ ಶೆಟ್ರೆ, ತಾವು ಯಕ್ಷಗಾನದಲ್ಲಿ ತುಂಬಾ ಪ್ರಸಂಗ ಬರೆದಿದ್ದೀರಿ, ಮೊದಲು ವೇಷನೂ ಮಾಡಿದ್ದೀರಿ ಮತ್ತು ಸಮಾಜ ಸೇವೆಯಲ್ಲಿ ತುಂಬಾ ತೊಡಗಿಸಿಕೊಂಡಿದ್ದು ನಾವು ಕೇಳಿದ್ದೇನೆ. ಮತ್ತೆ ನಾವು ಮೊದಲಾಗಿ ಕೇಳಬೇಕಂದ್ರೆ ತಮ್ಮ ಜೀವನ ಮೊದಲು ಹೇಗಾಯಿತು, ಬಾಲ್ಯ ಜೀವನ ಮೊದಲಾಗಿ ತಿಳಿಸಬೇಕಾದ್ದು ಅದೇ ನಮಗೆ. ಹಾಗಾಗಿ ಕೆಲವರು ಹೇಳ್ತಾರೆ ಎಲ್ಲದೂ ಅದೇ ನೀವು ಪ್ರಶ್ನೆ ಕೇಳ್ತಾರೆ, ಬಾಲ್ಯ ಜೀವನ ಅಂದ್ರೆ ನಿಮ್ದು ಜೀವನ ಬೇರೆ, ಅವ್ರ ಜೀವನ ಬೇರೆ. ಹೌದು, ಅದು ನಾವು ಕೇಳಲೇಬೇಕು. ಬಾಲ್ಯ ಜೀವನದಲ್ಲಿ ಈಗ ಬೇರೆಯವ್ರ ಜೀವನ ಬಾಲ್ಯ ಜೀವನ ಬೇರೆ ಆಗ್ತದೆ, ನಿಮ್ಮ ಬಾಲ್ಯ ಜೀವನ ಬೇರೆ ಆಗ್ತದೆ. ಹಾಗಿರುವಾಗ ಬಾಲ್ಯ ಜೀವನ ಕೇಳೋದಿಲ್ಲ, ತಪ್ಪಿಲ್ಲ. ಒಬ್ರು ಯಾರೋ ಪ್ರಶ್ನೆ ಮಾಡಿದ್ದಾರೆ, ಬಾಲ್ಯ ಜೀವನ ಎಲ್ಲ ಇದ್ರಲ್ಲಿ ಕೇಳಬಾರ್ದಿತ್ತಲ್ಲ ಅಂತ ಕೇಳು. ಆದ್ರೆ ಬಾಲ್ಯ ಜೀವನ ಎಲ್ಲ ಒಂದೇ ಇರುದಿಲ್ಲ, ಬೇರೆ ಬೇರೆ ಇರ್ತದೆ. ಮೂಲ ಬೇಕಾಗುದು ನಮ್ಗೆ ಅದೇ. ಅದಕ್ಕೋಸ್ಕರ ನಿಮ್ಗೆ ಕೇಳ್ತಿದ್ದೇನೆ, ಬಾಲ್ಯ ಜೀವನದ ಕಥೆ ಹೇಗೆ, ಬಾಲ್ಯ ಜೀವನದಲ್ಲಿ ನೀವು ಓದಿದ್ದು ಎಷ್ಟು, ನಿಮ್ಮ ತಂದೆ ತಾಯಿ ಹೆಸರು ಏನು, ಮತ್ತೆ ಹೇಗೆ ನೀವು ವೃತ್ತಿಯಲ್ಲಿ ಯಾವ ಕೆಲಸ ಮಾಡ್ತಿದ್ದೆ ಅಂತ ತಿಳಿಸ್ಬೇಕಂತ ಕೇಳ್ತೀನಿ. ಬಾಲ್ಯದಲ್ಲಿ ನಾನು ಹತ್ತಿರದ ಶಾಲೆಯಾದಂತ ಹಂದಕುಂದ ಶಾಲೆಯಲ್ಲಿ 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ಮಾಡಿದ್ದೇನೆ. ನಂತರ ನಮ್ಗೆ ಸ್ವಲ್ಪ ದೂರ ಹೋಗ್ಬೇಕಾಗಿತ್ತು. ಆ ಸಮಯದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ನೆಂಪುವಲ್ಲಿ ನಾನು 6, 7ನೇ ತರಗತಿಯನ್ನು ಪೂರೈಸಿದೆ. ನಂತರ 8, 9, 10ಕ್ಕೆ ಮೂಕಾಂಬಿಕಾ ಪ್ರೌಢಶಾಲೆ ಮಾವಿನಕಟ್ಟೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ನಂತರ PUCಗೆ ಮತ್ತೆ ಪುನಃ ನೆಂಪು ಕಾಲೇಜಿನಲ್ಲಿ ಓದಿದ್ದೇನೆ. ಡಿಗ್ರಿ ವ್ಯಾಸಂಗವನ್ನ BBM ಮೂಲಕ ಮುಗಿಸಿದ್ದೇನೆ, ಕಾಗೇರಿ ಕಾಲೇಜು ಕೋಟೇಶ್ವರದಲ್ಲಿ. ನಂತರ ನಮ್ಗೆ ಅದೊಂದೇ, ನಮ್ಮ ತಂದೆ ಕೊರಗೈ ಶೆಟ್ಟಿ ಅಂತ ಗುಡ್ರಿ, ಹಾಗೆ ಮನೆ ಇರುವುದು ನಮ್ದು ಅಸೋಡಿಯಲ್ಲಿ. ಗುಡ್ರಿಯಲ್ಲಿ ನಿಮ್ಮ ತಂದೆ ಮನೆ. ಹಾಗೆ ಮೂಲ ಇಲ್ಲಿ ಮನೆ, ನಮ್ದು ತಾಯಿ ಮನೆ ಅಂತ ಹೇಳಿದ್ರೆ ಇದೆ ಅಸೋಡಿಯಲ್ಲಿ ಮೂಕಾಂಬಿಕಾ ಶೆಟ್ಟಿ ಅಂತ ತಾಯಿ. ನಂತರ ನಮ್ಗೆ ಇದ್ರ ಬಗ್ಗೆ ಆಸಕ್ತಿ ಮೂಡ್ಲಿಕ್ಕೆ ಸ್ವಲ್ಪ ನಮ್ಗೆ ಬೇರೆ ಇದೆಲ್ಲ ಇಲ್ಲ, ಹಿಂದಿ ಈಗ ಫಸ್ಟಿಂದಾಗಿ ಈ ಕಲೆ ಬಗ್ಗೆ ಎಲ್ಲ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ, ಒಟ್ಟು ಈ ಯಕ್ಷಗಾನ ಎಲ್ಲ ಆಗ್ತಾ ಇದೆ ಆ ಸಮಯದಲ್ಲಿ, ಚಿಕ್ಕಂದಿನ ಕಾಲದಲ್ಲಿ. ಹೌದೌದು, ನಮ್ಮ ಕಡೆ ಆಗುದಂತ ಹೇಳಿದ್ರೆ ಹೆಚ್ಚಾಗಿ ಮಾರ್ಣಕಟ್ಟೆ ಮೇಳ, ನಂತರ ಸೌಕೂರ್ ಮೇಳ, ಒಂದು ಸ್ವಲ್ಪ ಕೆಲವೊಂದು ಆಟಗಳು ಆಗ್ತಾ ಇದೆ. ಮಾರ್ಣಕಟ್ಟೆ ಅಂತ ಹೇಳಿದ್ರು ಇವಾಗ್ಲೂ ಸಹ ಮಾರ್ಣಕಟ್ಟೆ ಮೇಳನೇ ಜಾಸ್ತಿ ಆಗೋದು. ನಿಮ್ಗೆ ತಂದೆ ತಾಯಿಗೆ ಎಷ್ಟು ಮಕ್ಕಳು? ನಾವು 5 ಜನ ಮಕ್ಕಳು. 5ನೇನು ನಾನು, 2 ಅಕ್ಕ ಮತ್ತೆ 2 ಅಣ್ಣ. ಅವ್ರಿಗೆಲ್ಲ ಮದುವೆ ಆಗಿದೆಯಾ? ಇಬ್ರು ಅಕ್ಕಂದಿಯರ್ಗ ಮದುವೆ ಆಗಿದೆ. ಅಕ್ಕಂದಿರ ಹೆಸರು ಸುಜಾತ ಶೆಟ್ಟಿ ಅಂತ, ನಂತರ ಮಮತಾ ಶೆಟ್ಟಿ, ಆಮೇಲೆ ಚಂದ್ರಶೇಖರ್ ಶೆಟ್ಟಿ ಅಂತ ಅಣ್ಣ, ಅವರಿಗೂ ಮದುವೆ ಆಗಿದೆ. ನಂತರ ರಾಘವೇಂದ್ರ ಶೆಟ್ಟಿ ಅಂತ. ಅವರು ಇದ್ದಾರಾ? ಮದುವೆ ಆಗಿದ್ದಾರೆ? ಮದುವೆ ಆಗ್ಬೇಕು. ಅವರಿಗೂ ನಿಮ್ಗೆ ಮದುವೆ ಬಾಕಿ? ಹೌದು, ಬಾಕಿ ಉಂಟು. ವೃತ್ತಿ ಜೀವನದಲ್ಲಿ ತಾವು ಏನ್ ಮಾಡಿಕೊಂಡಿದ್ದು ಏನು? ನಾನು ಗುರುಕುಲ ವಿದ್ಯಾಸಂಸ್ಥೆಯಲ್ಲಿ ಕಳೆದ 12 ವರ್ಷಗಳಿಂದ ಅಲ್ಲಿ ವರ್ಕ್ ಅನ್ನ ಮಾಡ್ತಾ ಇದ್ದೇನೆ. ಆಫೀಸ್ ಅಲ್ಲಿ ಸ್ಟೋರ್ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಎಷ್ಟು ವರ್ಷ ಇದ್ದಲ್ಲಿ? 12 ವರ್ಷ ಆಗಿದೆ. 12 ವರ್ಷ. ಹೌದು. ಮತ್ತೆ ನೀವು ಯಕ್ಷಗಾನಕ್ಕೆ ತುಂಬಾ ಪ್ರಸಂಗ ಬರೆದಿದ್ದೀರಿ. ಹೌದು. ಅದು ಅಲ್ಲದೆ ಮೊದಲು ನೀವು ವೇಷನೂ ಸಹ ಮಾಡಿದ್ದೇನೆ. ಮತ್ತೆ ಸಮಾಜ ಸೇವೆಯಲ್ಲಿ ತುಂಬಾ ತೊಡಗಿಸಿಕೊಂಡಿದ್ದಾರೆ ಅಂತ ಕೇಳಿದ್ದೇನೆ. ಮಾಡಿದ್ದು ಹೌದು, ಅದು ಸುಳ್ಳಲ್ಲ. ಪ್ರಸಂಗನೂ ಬರ್ತಿದ್ದೀರಿ, ಹೌದು. ಅದು ಪ್ರಸಂಗ ಯಾವ ಪ್ರಸಂಗ ಬರ್ತಿದ್ದೀರಿ, ಮತ್ತೆ ಯಾವ ಮೇಳಕ್ಕೆ ಕೊಟ್ಟಿದ್ದೀರಿ, ಪ್ರಸಂಗ ಓಡಿದ್ದೆಷ್ಟು, ಸ್ವಲ್ಪ ವಿಚಾರ ನಮ್ಗೆ ಹೇಳಿ. ನನಗೆ ಯಕ್ಷಗಾನದ ಆಸಕ್ತಿ ಅಂತ ಹೇಳಿದ್ರೆ ನೋಡ್ಲಿಕ್ಕೆ ಮಾತ್ರ ಹುಚ್ಚಿದ್ದೆ ಸಣ್ಣಂದಿನಲ್ಲಿ. ನಂತರ ಹೀಗೆ ಎಲ್ಲ ಬಂತು ಸ್ವಲ್ಪ ಎಲ್ಲ ಚರ್ಚೆ ಅಂತ ಹೇಳಿದ್ರೆ, ಮನೆ ಕಡೆ ನೀನು ಈ ತರ ಮಾಡ್ಬೋದು, ಬೇರೆ ಹೊರಗಡೆ ಈ ವೇದಿಕೆ ಹತ್ಲಿಕ್ಕೆ ಸ್ವಲ್ಪ ಆಗುದಿಲ್ಲ ಅಂತ ಆ ಭಾವನೆ ಎಲ್ಲ ಬಂದಿತ್ತು. ನಂತರ ನಂಗೆ PUC ವ್ಯಾಸಂಗಕ್ಕೆ ಹೋದಾಗ ನೆಂಪು ಕಾಲೇಜ್ನಲ್ಲಿ ರಾಘವೇಂದ್ರ ಉರ್ಪ ಅಂತ ಅವರು ಸರ್ ಇದ್ರು. ಅವರು ಅಲ್ಲಿ ಪ್ರಥಮ PUCಯಲ್ಲಿ ಈ ಯಕ್ಷಗಾನ ಕ್ಲಾಸ್ ಅನ್ನ ಮಾಡಿದ್ರು. ಆವಾಗ ಏನು ನಾವು ಬೈಲೂರು ಸುಬ್ರಹ್ಮಣ್ಯ ಐತಾಳ ಅಂತ ಅವ್ರು ಹೇಳಿ ಕೊಡ್ತಾ ಇದ್ರು, ಭಾಗವತರು ಅವರು ಸೇರ್ಪಡೆ ಆದ. ಆ ನಂತರ ಪ್ರಥಮ ವರ್ಷದಲ್ಲಿ ಅದು ಹೆಜ್ಜೆ ಎಲ್ಲ ಕಲ್ತೆ. ನಂತರ ಪೇರೂರು ಮೇಳದ ಆಟ ಇದ್ದಿತ್ತು, ವಂಶವ ಯಾವ್ದೋ ಒಂದೇ ಇದ್ದಿತ್ತು. ಹೌದು, ವಲ್ಲರಿ ಇರ್ಬೇಕು. ಇವರು ನೀಲ್ಗೋಡ್ ಅವರು ಬರ್ದಿದ್ದು ಪ್ರಸಂಗ. ಆ ಸಮಯದಲ್ಲಿ ಆ ರಂಗ ವೇದಿಕೆಯಲ್ಲಿ ನಮ್ಗೊಂದು ಅವಕಾಶ ಇದ್ದಿತ್ತು. 6 ಗಂಟೆಯಿಂದ ಒಂದು 10 ಗಂಟೆವರೆಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಅಂತ ಇದೆ.
ಆವಾಗ ನನಗೆ ಮೈಂದ ದಿವ್ಯ ರುಕ್ಮವತಿ ಕಲ್ಯಾಣದಲ್ಲಿ ಶಾರುಖನ ಪಾತ್ರ ಕೊಟ್ಟರು, ಹಾಸ್ಯ ಪಾತ್ರ. ಹೌದು, ಅದು ಒಂದು ನಮ್ಗ ವೇದಿಕೆ ಹತ್ಲಿಕ್ಕೆ ಒಂದು ಅವಕಾಶ ಆಯ್ತು. ನಂತರ 2ನೇ ವರ್ಷದಲ್ಲೂ ಸಹ ಮಾಯಾಪುರಿ ಮಹಾತ್ಮೆ ವೀರಮಣಿ ಕಾಳಗ ಮಾಡಿದ್ರು. ಅದ್ರಲ್ಲೂ ಈಶ್ವರನ್ ಪಾತ್ರ ಕೊಟ್ಟಿದ್ರು ನಂಗೆ. ಸ್ವಲ್ಪ ಮಾತುಗಾರಿಕೆಯಲ್ಲಿ ನಂಗೊಂದು ಹೆಸರು ಇದ್ದಿತ್ತು ಆವಾಗ. ನಂತರ ಇದರಿಂದಾಗಿ ಒಂದು ವೇದಿಕೆ ಹತ್ಲಿಕ್ಕೆ ನಮ್ಗೊಂದು ಅವಕಾಶ ಆಯ್ತು. ಅದರಿಂದ ನಂತರ ನಾನು ಹೀಗೆ ಒಂದು ಕಾಲಕ್ರಮೇಣವಾಗಿ ಈ ಯಕ್ಷಗಾನದ್ದು ಹೀಗೆ ಸುಮ್ಮನೆ ಆದ್ರೂ ಒಂದು ನನ್ನ ಬುಕ್ ಹಿಡ್ಕೊಂಡು ಪ್ರಸಂಗವನ್ನು ಬರಿಬೇಕಂದೇಳಿ ಬರ್ದೆ, ಏನಾದ್ರು ಹೊಸತನ್ನ ಮಾಡ್ಬೇಕಂದ್ರೆ. ನಂತರ ಮಾಡಿದಾಗ ಅದೇ ಕಥೆಯನ್ನ ಆಧರಿಸಿ ನಾನು ಹೀಗೆ ನಮ್ಮ ಫ್ರೆಂಡ್ ಆಗಿರುವಂತ ಒಬ್ರು ಚೇತನ್ ಬೆಳ್ಳಲ್ಲ ಅಂತ, ಅವರಲ್ಲಿ ನಾನು ಹೇಳಿದೆ ಹೀಗೆ ಕತೆ ಬರ್ದಿದ್ದೇನೆ ಅಂತ. ನಮ್ಮ ಶಾಂತ ವಾಸುದೇವ ಅಕ್ಕ ಇದ್ರ, ಅವರಲ್ಲಿ ನಮ್ಗೊಂದು ಪದ್ಯ ರಚನೆ ನಿಮ್ಗೊಂದು ವ್ಯವಸ್ಥೆ ಮಾಡಿ ಕೊಡ್ತೇನೆ, ನಮ್ಗಷ್ಟೇ ಛಂದಸ್ ಬಗ್ಗೆ ಗೊತ್ತಿಲ್ಲ. ನಂತರ ಅವರಲ್ಲಿ ಹೋದೆ. ನಂತರ ಅವ್ರಿಗೆ ಕುಂದಾಪುರದಲ್ಲಿ ಮನೆ ಇದ್ದಿತ್ತು, ಅಲ್ಲಿಗೆ ನಾನು ಬಂದು ಎಲ್ಲ ಇದನ್ನ ಕೊಟ್ಟೆ. ಅವರು ಹೇಳಿದ್ದು ಕತೆ ಮಾತ್ರ ಒಳ್ಳೆ ಆಗಿದೆ, ನಿಮ್ಗೆ ಹೇಗ್ ಬೇಕು ಆ ರೀತಿಯಲ್ಲಿ ನಾನು ಪದ್ಯ ರಚನೆಯನ್ನ ಮಾಡಿಕೊಡ್ತೆ ಅಂತ ಮಾಡಿಕೊಟ್ಟಿದ್ದು. ನಂತರ ಅದು ಸೌಕೂರು ಮೇಳದಲ್ಲಿ ಒಂದು 100ರ ಮೇಲೆ ಪ್ರಯೋಗ ಆಗಿತ್ತು. ಅದಕ್ಕೆ ಮುಖ್ಯ ಕಾರಣ ಕೋಡಿ ವಿಶ್ವನಾಥ ಅವರು ಮಾತ್ರ ನನಗೆ ಒಳ್ಳೆ ಸಪೋರ್ಟ್ ಕೊಟ್ಟಿದ್ರು ಆವಾಗ. ನಂತರ ಅದರಿಂದಾಗಿ ಆ ಮೇಳಕ್ಕೂ ಒಂದು ಹೆಸರು ಬಂತು. ತುಂಬಾ ವರ್ಷದ ಮಾತಂತರಂಗ ಹೆಚ್ಚಿಗೆ ಆಗ್ತಾ ಇತ್ತು. ಅದೇ ಸುಮಾರು ವರ್ಷಗಳಲ್ಲಿ ಸೌಕೂರು ಮೇಳದಲ್ಲಿ ಆ ಪ್ರಸಂಗದಲ್ಲಿ ಒಂದು ಹೆಸರು ಆಗಿದ್ದಿಲ್ಲ ಇತ್ತೀಚಿನ ದಿನಗಳಲ್ಲಿ. ಆ ವರ್ಷದಿಂದ ಮಾತ್ರ ಅದು ಒಂದು ಟ್ರೆಂಡ್ ಆಗಿ ಹೋಯ್ತು ಅವರಿಗೆ. ಒಂಥರ ಟೆಂಟ್ ಮೇಳಕ್ಕೂ ಸ್ವಲ್ಪ ಸರಿ ಹೊಂದುವಂತ ಬಯಲಾಟದ ಮೇಳದಲ್ಲಿ ಅವಾಗ ಕಲಾವಿದ್ರು ಅಷ್ಟೇ ಒಳ್ಳೊಳ್ಳೆ ಇದ್ದಿದ್ರು. ಇಬ್ರು ಸಹ ಕಡೆಗೆ ಆ ನಂತರದಲ್ಲಿ ಸತ್ತು ಹೋದ್ರು ಇಬ್ರು ಅವರು ಕಲಾವಿದ್ರು. ಅವರು ಎಲ್ಲ ಒಳ್ಳೆ ಉತ್ತಮವಾದ ಪಾತ್ರಗಳನ್ನು ಕೊಟ್ಟಿದ್ರು ಅಂತ ಅನ್ಸುತ್ತಲ್ಲ. ಹೌದೌದೌದು. ನಮ್ಗೆ ಅಷ್ಟು ಒಳ್ಳೆ ಇದು ಕೊಟ್ಟಿದ್ದು ಪ್ರೋತ್ಸಾಹ ಕೋಡಿ ವಿಶ್ವನಾಥ ಗಾಣಿಗರು. ನಂತರ 2 ವರ್ಷದಲ್ಲೂ ಸಹ ಒಂದು ಪ್ರಸಂಗವನ್ನು ಕೊಡುವಂತ ಅದೇ ಮೇಳಕ್ಕೆ ಕೊಟ್ಟಿದ್ದೇನೆ, ಜನ್ಮದಾತೆ ಅಂತ. ಸ್ವಲ್ಪ ನಾನು ಇದು ಫೀಲಿಂಗ್ ಆಗುವಂತದ್ದು ಸನ್ನಿವೇಶದ ಒಂಚೂರು ಸಮಾಜಕ್ಕೆ ಒಂದು ಅರ್ಥ ಆಗುವಂತದ್ದನ್ನ ಕಥೆ ರೂಪದಲ್ಲಿ ಮಾಡಿ ಪ್ರಸಂಗಗಳನ್ನು ನೀಡಿದ್ದೇನೆ. ರವಿರಾಜ್ ಶೆಟ್ಟಿ ಅವರೇ, ಈಗ ನೀವು ಹೇಳಿದ ಯಕ್ಷಗಾನಕ್ಕೆ ಆಸಕ್ತಿಯಿಂದ ಬಂದಿದ್ದು ಅಂತ ಹೇಳಿದ್ರಿ. ಅದೇ ಆಸಕ್ತಿ ಬರ್ಬೇಕಿದ್ರೆ ಉದಾಹರಣೆಗೆ ನಮ್ಮ ಹಿನ್ನೆಲೆ ಅಣ್ಣ ತಮ್ಮದಿಗಳು ಅಥವಾ ತಂದೆ ತಾಯಿಯವರು ಸಪೋರ್ಟ್ ಮಾಡ್ಬೇಕು. ಸ್ವಲ್ಪ ಆದ್ರೂ ಪ್ರೋತ್ಸಾಹ ಬೇಕೇ. ಯಾಕೆ ತನ್ನ ಮಕ್ಕಳು ಮುಂದುವರಿಬೇಕಿದ್ರೆ ಹಿನ್ನೆಲೆ ಬೇಕು. ಈಗ ನಾವೇ ಆಗ್ಲಿ ಇನ್ನೊಬ್ಬರೇ ಆಗ್ಲಿ, ಈಗ ನಮ್ಮ ಮಕ್ಕಳ ಅವರು ಮುಂದುವರ್ಬೇಕಿದ್ರೆ ಯಕ್ಷಗಾನ ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಮುಂದಬೇಕಿದ್ರೆ ಹಿನ್ನೆಲೆ ಸಪೋರ್ಟ್ ಬೇಕು. ಅದು ನಿಮ್ಗೆ ಯಾರು ಸಪೋರ್ಟ್ ಮಾಡಿದ್ರು, ಯಾರು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ನಿಮ್ ಬಗ್ಗೆ, ಅದೊಂದು ಹೇಳಿ. ಮನೆಯಲ್ಲಿ ಮೊದ್ಲಿಂದು ನಮ್ಮ ಮನೆಯಲ್ಲಿ ಕಲೆ ಬಗ್ಗೆ ಸ್ವಲ್ಪ ಆಸಕ್ತಿ ಜಾಸ್ತಿ. ನಾವು ಎಲ್ಲರೂ ಕೂಡ ವೇದಿಕೆಯಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡದೇ ಇದ್ರು ಕಲೆ ಬಗ್ಗೆ ನಮ್ಗೆ ಮೊದ್ಲಿಂದಲೂ ಒಂದು ಇಂಟ್ರೆಸ್ಟ್, ಏನಾದ್ರೂ ಒಂದು ಮಾಡಬೇಕಂತ. ಎಲ್ಲಾ ಕ್ಷೇತ್ರದಲ್ಲೂ ಒಬ್ರೊಬ್ರು ಇದ್ದಾರೆ. ಹಾಗಾಗಿ ಮನೆಯಲ್ಲಿ ನಂಗೆ ಸಂಪೂರ್ಣ ಒಂದು ಆಸಕ್ತಿಯನ್ನು ತೋರಿಸಿದ್ರು. ಯಾವುದೇ ನಾನು ಕೆಲಸ ಮಾಡಿದ್ರು ಅಡ್ಡಿಲ್ಲ ಮಾಡಂತ ಹೇಳ್ತಾ ಇದ್ರು. ಹಾಗಾಗಿ ಮತ್ತೆ ನಂತರ ನಂಗೆ ಈ ಪ್ರಸಂಗ ಎಲ್ಲ ಬರ್ದಾಗ ನಂಗೆ ಊರಿನಿಂದ ತುಂಬಾ ನಮ್ಮ ಹೊಸೋಡಿ ಹೊಂದಕೊಂಡ ಊರಿನಲ್ಲಿ ಉತ್ತಮವಾದ ಒಂದು ಪ್ರೋತ್ಸಾಹ ನೀಡಿದ್ರು. ರವಿ ಅಂತ ಹೇಳಿದ್ರೆ ಏನಾದ್ರು ಮಾಡ್ತಾನೆ ಎನ್ನುವ ಮಟ್ಟಿಗೆ ನನಗೆ ಅಷ್ಟೊಳ್ಳೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಆ ಇದ್ರಿಂದಾಗಿಯೂ ನನಗೆ ಒಂದು ಮುಂದುವರಿಲಿಕ್ಕೆ ಸಾಧ್ಯ ಆಯಿತು. ನಂತರ ನನ್ನ ಈ ಗೆಳೆಯರಾದ ತುಂಬಾ ಜನ ಇದ್ದಾರೆ, ಅವ್ರ ಹೆಸರು ಹೇಳಲಿಕ್ಕೆ ಆಗುವುದಿಲ್ಲ, ಯಾಕಂದ್ರೆ ನಮ್ಗೆ ಇನ್ನು ಬೆಳೆಯುವಂತದ್ದು ಇದೆ, ಹಾಗಾಗಿ ಹೇಳಲಿಕ್ಕೆ ಆಗುವುದಿಲ್ಲ. ಇನ್ನೊಂದು ವಿಷಯ ಹೇಳ್ಬೇಕಿತ್ತು. ಯಾಕಂದ್ರೆ ಈ ನಮ್ಮ ಮಾರಣಕಟ್ಟಿ ಮೇಳದಲ್ಲಿ ನಿಮ್ಮ ಆರಾಧ್ಯ ದೇವ, ಹೌದೌದು, ನಿಮ್ದು ಆರಾಧ್ಯ ದೇವ, ನಮ್ದು ಆರಾಧ್ಯ ದೇವ ಮಾರಣಕಟ್ಟಿ ದೇವಸ್ಥಾನ. ಮಾರಣಕಟ್ಟಿ ಮೇಳ ಅಂದ್ರೆ ನಮಗೂ ಇಷ್ಟ, ನಿಮ್ಗೂ ಇಷ್ಟ. ಈಗ ಮಾರಣಕಟ್ಟಿ ಮೇಳದಲ್ಲಿ ತುಂಬಾ ಜನ ಕಲಾವಿದರಿದ್ದಾರೆ. ಹೌದೌದು. ಮಾರಣಕಟ್ಟಿ ಮೇಳದಲ್ಲಿ ನಿಮ್ಗೆ ತುಂಬಾ ಇಷ್ಟವಾದ ವೇಷಧಾರಿ ಆಗ್ಲಿ, ಭಾಗವತರಾಗ್ಲಿ ಯಾರು ಇದ್ರ ಅಥವಾ ನಿಮ್ಗೆ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದ್ದದನ್ನು ಹೇಳ್ಬೇಕಂತ ಇದ್ದಾರೆ. ಹೌದು, ನಾನು ಮಾರಣಕಟ್ಟೆ ಅಂತ ಹೇಳಿದ್ರೆ ಪ್ರತಿ ಭಾನುವಾರ ಇವಾಗ ನಂಗ ಹೋಗ್ಲೇಬೇಕು. ಮಾರಣಕಟ್ಟೆ ದೇವ್ರು ಅಂತ ಹೇಳಿದ್ರು ನಾವು ಯಾವುದೇ ಕಾರ್ಯ ಮಾಡುದಿದ್ರು ದೇವ್ರನ್ನ ನೆನೆಸ್ಕೊಂಡ್ರೆ ಸಾಕು. ಮತ್ತೆ ಕಷ್ಟ ಕಾಲದಲ್ಲಿ ದೇವ್ರ ನೀನು ಕೈ ಬಿಟ್ಟಿ ಅಂತ ಕೇಳಿದ್ರೆ ಸಾಕು, ಆ ಸಮಯದಲ್ಲಿ ನಮ್ಗೆ ಬ್ರಹ್ಮಲಿಂಗೇಶ್ವರ ಯಾವ್ದಾದ್ರು ಒಂದು ರೂಪದಲ್ಲಿ ದಾರಿ ತೋರಿಸ್ತಾನೆ. ಆ ವಿಚಾರವಾಗಿಯೂ ನಂಗೆ ಮಾರಣಕಟ್ಟೆ ಅಂದ್ರೆ ಅಷ್ಟೊಳ್ಳೆ ತುಂಬಾ ಪ್ರೀತಿ ಮಾತ್ರ, ವಿಶ್ವಾಸನೂ ಅಷ್ಟೇ. ಈ ಮೇಳದ ಬಗ್ಗೂ ಅಷ್ಟೇ. ಮೇಳದಲ್ಲಿ ನನಗೆ ಮೊದ್ಲಿಂದು
ಐರ್ಬೈಲ್ ಆನಂದ್ ಶೆಟ್ಟರ್ ಪಾತ್ರ ಅಂತ ಹೇಳಿದ್ರೆ ತುಂಬಾ ಎಲ್ಲರಿಗೂ ಇಷ್ಟ ಆಗತ್ತೆ. ಮತ್ತೆ ಈ ಮಾರುತಿ ಪ್ರತಾಪದಲ್ಲಿ ಈ ಚಂದ್ರಗೌಡರು ಮಾತ್ರ ಒಳ್ಳೆ ಅಭಿನಯ ಮಾಡ್ತಾರೆ. ಹನುಮಂತ ಆ ವಿಚಾರದಲ್ಲೂ ನನ್ಗೆ ಅವ್ರ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ. ಹಾಗೆ ನಂತರ ಈಗ ಪ್ರದೀಪ್ ಶೆಟ್ಟಿ ನಾರ್ಕಳಿ, ದಿನೇಶ್ ಶೆಟ್ಟಿ, ಸುಧಾಕರ್ ಕೊಟ್ಟಾರು, ಹಾಗೆ ನೀವು ಸಹ ಇದ್ರಿ ತಿಮ್ಮಪ್ಪ ದೇವಳಿಗರು, ನಿಮ್ ಬಗ್ಗೆ ಸಹ ನಮ್ಗೆ ಒಳ್ಳೆ ಅಭಿಮಾನ ಇದೆ. ಯಾಕಂತ ಹೇಳಿದ್ರೆ ನೀವೆಲ್ಲ ನಿಮ್ಮ ರೀತಿ ನೀತಿಯಲ್ಲಿ ಸಾಗಿ ಬಂದಿದ್ರಿ ಹೊರತು ಇನ್ನೊಬ್ಬರಾಗಿ ತುಳಿದುಕೊಂಡು ಮತ್ತೊಂದು ರೀತಿಯಲ್ಲಿ ಮಾತಾಡಿದವರಲ್ಲ. ಅಂತವ್ರ ಬಗ್ಗೆ ನಂಗೆ ಒಳ್ಳೆ ಅಭಿಮಾನ ಇದೆ. ಹಾಗೆ ನಂತರ ಇತ್ತೀಚಿನ ದಿನಗಳಲ್ಲಿ ಹಲವಾರು ಕಲಾವಿದರುಗಳು ಸಹ ಇದ್ರು, ಅವ್ರ ಬಗ್ಗೆ ಹೇಳಿಕ್ ಆಗುದಿಲ್ಲ. ಒಬ್ರು ಹೇಳಿದ್ರೆ ಇನ್ನೊಬ್ಬರಿಗೆ ಸ್ವಲ್ಪ ಸಮಸ್ಯೆ, ಹೌದು, ಬೇಸರ ಆಗ್ತದೆ. ಹಾಗಾಗಿ ಮತ್ತೆ ಏನಂದ್ರೆ ಈಗ ಮುಂದತ್ತಿ ಮೇಳ ಕಾಲಮದ್ದಿ ಆಯ್ತು. ಹೌದು, ಮುಂದತ್ತಿ ಮೇಳ ಕಾಲಮದ್ದಿ ಆಗುದಿಲ್ಲ ಶಬ್ದಗಳು ತುಂಬಾ ಕೇಳಿದೆ. ಹೌದೌದು. ಈ ಕಟ್ಟಿನ ಮೇಳ ಆಯ್ತು, ಧರ್ಮಸ್ಥಳ ಆಯ್ತು, ಮುಂದತ್ತಿ ಮೇಳ ಕಾಲಮಿತಿ ಆಗುದಿಲ್ಲ ಅಂತ ಶಬ್ದಗಳು ನಾವು ತುಂಬಾ ಹಿನ್ನೆಲೆಯಲ್ಲಿ ಕೇಳಿದ್ದೇವೆ. ಆದ್ರೂ ಅದೇ ಮೇಳ ಕಾಲಮಿತಿ ಆಯ್ತು. ಹೌದು. ಈಗ ಮಾವಿನಕಟ್ಟಿ ಮೇಳ ಕಾಲಮಿತಿ ಆಗುದಿಲ್ಲ ಅಂತ. ಹೌದೌದು. ಈಗ ಮಾಡಬಹುದು ಮಾಡ್ತಾರೋ ಅದು ಗೊತ್ತಿಲ್ಲ. ಹೌದೌದು. ಆದ್ರೆ ನಿಮ್ಮ ಅಭಿಪ್ರಾಯ ಕಾಲಮಿತಿ ಅದು ಒಳ್ಳೇದಾ? ಮತ್ತೆ ಕಾಲಮಿತಿ ಮಾಡಿದ ನಮ್ಮ ಪ್ರೇಕ್ಷಕರಿಗೆ ಆಗ್ಲಿ ಅಥವಾ ಆಟ ಆಡಿಸುವವರು ತುಂಬಾ ವಿಳ್ಳೆ ಕೊಟ್ಟಿರ್ತಾರೆ. ಈಗ 50,000 60,000 ಎಷ್ಟು ಅಥವಾ 1,00,000 ಗಂಟೆ ಖರ್ಚು ಮಾಡಿರ್ತೀನಿ. ಆ ಎಕ್ಸ್ಟ್ರಾ ಖರ್ಚು ಮಾಡಿರುವಾಗ ನಾವು 6 ಗಂಟೆಯಿಂದ 11 ಗಂಟೆಗೆ ಪ್ರಸಂಗದ ಯಕ್ಷಗಾನ ಮಾಡಿ ಮುಗಿಸುವ ಸರಿ ಅಲ್ಲ. ನನ್ನ ಮನಸ್ಸು ಅನಿಸ್ತಾ ಉಂಟು, ಕೆಲವು ಅಭಿಪ್ರಾಯ ಆಗಿ ಉಂಟು. ಅದರಲ್ಲಿ 50% ಉಂಟು. ಒಂದು 50% ಕಾಲಮಿತಿ ಆಗ್ಬೇಕಂತ. 50% ಕಾಲಮಿತಿ ಮಾಡ್ಬೋದು. ಹರಕೆದಾರಿ ತೊಂದರೆ ಆಗ್ತದೆ. ಅವರ ಅಭಿಪ್ರಾಯ ಮೊದಲಿಂದ ಬೆಳಿಗ್ಗೆ ತನಕ ದೀಪ ಉರಿಬೇಕು ಅಭಿಪ್ರಾಯ ಉಂಟು. ಆದ್ರೆ ನಂದು ವಿಚಿತ್ರದೊಂದಿಗೆ ಮುಂದತ್ತಿ ಮೇಳ ಆಗುದಿಲ್ಲ ಅನ್ನುವ ಒಂದು ಶಬ್ದಗಳು ಇದ್ರು ಸಹ ಸಡನ್ ಮಾಡಿದ್ದಾರೆ. ಈಗ ಮಾಣಕಟ್ಟಿ ಆಗ್ತದೋ ಆಗಿದ್ರು ಒಳ್ಳೇದು ಅಥವಾ ಕಾಲಮಿತಿ ಆಗ್ಬಾರ್ದು ಎನ್ನುವ ಅಭಿಪ್ರಾಯ, ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿದ್ರೆ? ಕಾಲಮಿತಿ ಇವಾಗಿನ ಜನರೇಷನ್ ಅಲ್ಲಿ ಸ್ವಲ್ಪ ಈ ನೋಡುವರ ಜನಸಂಖ್ಯೆ ಕಡಿಮೆ ಆದ ಕಾರಣದಿಂದ ಆಗ್ಬೇಕು. ಆದ್ರೆ ಬೆಳಕಿನ ಸೇವೆಯ ಪ್ರಕಾರವಾಗಿ ನಮ್ಗೆ ಅದು ಸೂಕ್ತ ಅಲ್ಲ. ಯಾಕಂತ ಹೇಳಿದ್ರೆ ನಮ್ಗೆ ಕೆಲವು ಇವರು ಮತ್ತೆ ಮೇಳಕ್ಕೆ ಎಲ್ಲಾ ದಿನಗಳಲ್ಲಿ ಕಾಲಮಿತಿ ಅಂತ ಮಾಡಬಾರದು. ಆ ಮನೆಗೆ ಸೇವಾರ್ಥಿಗಳಿಗೆ ಅನುಗುಣವಾಗಿ ಅವ್ರು ಹೇಗೆ ಹೇಳ್ತಾರೆ ಹಾಗೆ ಮಾಡಿದ್ರೆ ಉತ್ತಮ ಅಂತ ನನ್ನ ಅಭಿಪ್ರಾಯ. ನನ್ನ ಅಭಿಪ್ರಾಯನೂ ಅಷ್ಟೇ. ಯಾಕಂದ್ರೆ ಕೆಲವರಿಗೆ ಬೆಳಿಗ್ಗೆ ತನಕ ಆಗ್ಬೇಕು ನಮ್ಮಲ್ಲಿ ಅನ್ಸುತ್ತೆ. ಆವಾಗ ಅವ್ರು ದೇವಸ್ಥಾನದವರು ಅಥವಾ ಮೇಳದ ಯಜಮಾನರು ಇರ್ಬೋದು, ಅವರ ರೂಲ್ಸ್ ಪ್ರಕಾರ ಮಾಡಿದ್ರೆ ಇವರಿಗೆ ತೊಂದರೆ ಆಗ್ತದೆ. ಅದೇ ನಾನು ಹೇಳುವ ಅಭಿಪ್ರಾಯ ಅಂದ್ರೆ ಅವರಿಗೆ ಬೇಕಾಗುವ ಅನುಕೂಲ ಅವ್ರಿಗೆ ಬೆಳಿಗ್ಗೆ ಬೇಕಾ ಮಾಡ್ಲಿ, ಅವ್ರಿಗೆಲ್ಲ ಕಾಲಮಿತಿ ಬೇಕಾ ಅದು ಮಾಡಿ. ಆ ಅಭಿಪ್ರಾಯ ಒಳ್ಳೇದು. ಈಗ ಮಾರುಕಟ್ಟೆ ಮಾಡ್ತಿರೋದು ಅದೇ, ಅದು ಒಳ್ಳೆ ಸೂಟ್ ಆಗಿದೆ, ತೊಂದರೆ ಇಲ್ಲ. ಆದ್ರೆ ಮುಂದತ್ತಿ ಮೇಳ ಸಡನ್ನೇ ಇದಾಗಿದೆ. ಅದರಿಂದಾಗಿ ಮತ್ತೊಂದು ಸಮಸ್ಯೆ ಅಂತ ಹೇಳಿದ್ರೆ, ಈಗ ಹಿಂದಿನ ವರ್ಷಗಳಲ್ಲಿ ಪೂರ್ಣವಾಗಿ ರಾತ್ರಿ ಇಡೀ ಯಕ್ಷಗಾನವನ್ನು ಮಾಡ್ತಾ ಇದ್ರು. ಈಗ ಕಾಲಮಿತಿ ಬಂದಿದೆ. ಮುಂದಿನ ಈ ಜನಗಳು ಹೇಳ್ತಾರಂತ ಎಲ್ಲ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅವರವರ ಅಭಿಪ್ರಾಯ. ಇವತ್ತು ಒಂದು ಮಾತಾಡ್ತಾರೆ, ಕೆಲವರು ಯಕ್ಷಗಾನವನ್ನು ನೋಡದೆಯೂ ಹಿಂದಿಂದ ಮಾತಾಡುವವರಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾಲಮಿತಿ ಬಿಟ್ಟು ಸಹ 1 ಗಂಟೆ 2 ಗಂಟೆ ಮಾಡಿದ್ರೆ ಬಹಳ ಅಂತದ್ದು ಪರಿಸ್ಥಿತಿ ಬರಬಹುದು ಅಂತ ನಮಗೂ ಸಹ ಒಂದು ಇದ್ರ ಬಗ್ಗೆ ಸಮಸ್ಯೆ ಇದೆ. ಯಾಕಂದ್ರೆ ಯಕ್ಷಗಾನದಲ್ಲಿ ಈಗ ಎಲ್ಲರೂ ದಿವಸ ನೋಡ್ಲಿಕ್ಕೆ ಆಗುದು. ಯಕ್ಷಗಾನ ನೋಡ್ಲಿಕ್ಕೆ ಆಗುದು. ನೋಡಿದ್ರು ಒಂದು 11 ಗಂಟೆ 11 ಗಂಟೆಗೆ ನೋಡ್ತಾರೆ. ಅದ್ರ ಮೇಲೆ ನೋಡುದು. ಯಾಕಂದ್ರೆ ಅವ್ರಿಗೆ ಮಾರನೇ ದಿವಸ ಕೆಲಸಕ್ಕೆ ಹೋಗಬೇಕು. ಅವ್ರು ಯಕ್ಷಗಾನ ತ್ಯಜಿಸುವುದಲ್ಲ. ಯಕ್ಷಗಾನವನ್ನು ತ್ಯಜಿಸಿ ಯಕ್ಷಗಾನ ಇಂಟ್ರೆಸ್ಟ್ ಇಲ್ಲದೆ ಅಥವಾ ನೋಡ್ಬಾರ್ದು ಪ್ರಶ್ನೆ ಅಲ್ಲ. ಮಾರನೇ ದಿವಸ ಅವರಿಗೆ ಕೆಲಸ ಹೋಗುವ ಸಮಸ್ಯೆ ಆಗುತ್ತೆ ಅನ್ನೋಗೋಸ್ಕರ ಅವರು 11 ಗಂಟೆ 12 ಗಂಟೆ ನೋಡಿ ಹೋಗ್ತಾರೆ. ಒಂದ್ ರೀತಿಯಲ್ಲಿ ಅಂದ್ರೆ ಈ ಆಟ ಆಡಿಸುವ ಪಾರ್ಟಿಗಳಿಗೆ ಸ್ವಲ್ಪ ನೋವು ಆಗ್ಬೋದು ಅಷ್ಟೇ. ಇದು ಬೆಳಿಗ್ಗೆ ಆಗಿದ್ದು ಒಳ್ಳೆ. ಯಾಕಂದ್ರೆ ಅವರೆಲ್ಲ ಮಾರನೇ ದಿವಸ ನಿದ್ರೆ ಬಿಡುವವರೇ. ಮಾರನೇ ದಿವಸ ಬೇರೆ ಕೆಲಸ ಹೋಗುವುದಿಲ್ಲ. ಯಾಕಂದ್ರೆ ಅವರ ಸೇವೆ ಉಂಟು. ಅವ್ರ ಸೇವೆ ತನಕ ಬೆಳಿ ತನಕ ಇದ್ದು ಮಾರನೇ ದಿವಸ ಮನೆಯಲ್ಲಿ ಇದು ಮತ್ತೆ ಇಲ್ಲಿ ಹೋಗುದಿಲ್ಲ. ಇದು ಒಂದ್ ದೃಷ್ಟಿಯಲ್ಲಿ ಹೇಳಿದ್ದಾರೆ. ಮನೆಯವರಿಗೋಸ್ಕರ ಮಾಡಬಹುದು. ಮನೆಯವರ ವಿಚಾರದಲ್ಲಿ ಕಲಾವಿದರಿಗೂ ಸ್ವಲ್ಪ ಸಮಸ್ಯೆ ಆಗ್ತದೆ. ಯಾಕಂತ ಹೇಳಿದ್ರೆ ಈಗ ಹರಕೆದಾರರು ಹೇಳ್ತಾರೆ, ಈಗ 50-60 ಸಾವಿರ ಒಂದು ದಿನದ ಸೇವೆ ಆಟಕ್ಕೆ ಪೂರ್ಣ ರಾತ್ರಿ ಇದ್ದಾಗ ನಾವು ಕೊಡ್ತೇವೆ. ಹಾಗಾದ್ರೆ ಕಾಲಮಿತಿಗೆ ಇದು ಸ್ವಲ್ಪ ಕಡಿಮೆ ಮಾಡ್ತಾರ ಅನ್ನೋದು. ಆವಾಗ ಕಲಾವಿದ್ರು ಅಷ್ಟೇ ಜನ ಬೇಕಾಗ್ತದೆ ಮೇಳದಲ್ಲಿ.
ಆವಾಗ ಕಲಾವಿದರಿಗೂ ಸ್ವಲ್ಪ ಸಮಸ್ಯೆ ಆಗಿದೆ. ಕಡಿಮೆ ಆದಾಗ ಆ ಕಲಾವಿದರಿಗೆ ಕಷ್ಟ ಸಂಬಳವನ್ನು ಕೊಡ್ಬೇಕಲ್ಲ, ಹೌದು, ಅದು ಕೂಡ ಸಮಸ್ಯೆ ಆಗ್ತದೆ. ಕೆಲವರೆಲ್ಲ ಹಾಗೆ ಹೇಳುದುಂಟು. ಯಾಕಂದ್ರೆ ಕಾಲಮಿತಿ ಮಾಡ್ತಿದ್ದಾರೆ, ಒಂದು 10,000 ಕಮ್ಮಿ ಮಾಡ್ಲಿ, ಒಪ್ಪುವ. ಹೌದೌದು. ಆದ್ರೆ ನೀವು ಹೇಳುವ ರೀತಿಯಲ್ಲಿ ಅದು ಹೌದು. ಈಗ ಅಲ್ಲಿ 10,000 ಕಮ್ಮಿ ಮಾಡಿದ್ರೆ ಸಾಧಾರಣ ಒಂದು 7-8 ಜನರಾದ್ರೂ ಕಮ್ಮಿ ಮಾಡ್ಲಿಕ್ಕೆ ಕಡಿಮೆ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಇವ್ರು ಅವರಿಗೂ ಪೂರೈಸ್ಬೇಕಲ್ಲ. ಹೌದು, ದೇವಸ್ಥಾನಕ್ಕೆ ಆಗ್ಲಿ ಮೇಳದ ಸಹಕಾರಿ ಆಗ್ಲಿ ಪೂರೈಸ್ಬೇಕು. 10 ಜನ ಕಡಿಮೆ ಮಾಡ್ತಾರೆ, ಅವು 10 ಜನ ಕಲಾವಿದರ ಪರಿಸ್ಥಿತಿ ಕಷ್ಟ ಆಗ್ತದೆ. ಅದು ಸರಿ, ನೀವು ಹೇಳಿದ್ದು ಸರಿ. ಯಕ್ಷಗಾನಕ್ಕೆ ಕಾಲಮಿತಿನೂ ಕಷ್ಟನೇ, ಇಡೀ ರಾತ್ರಿನೂ ಕಷ್ಟನೇ. ಯಕ್ಷಗಾನದಲ್ಲಿ ಈಗ ಅಂತದ ತುಂಬಾ ಸಮಸ್ಯೆ ಉಂಟು. ಮನೆಯವರ ಸೇವಾರ್ಥಿಗಳಿಗೆ ಅನುಗುಣವಾಗಿ ಮಾಡಿದ್ರೆ ಯಾವ್ದು ಸಮಸ್ಯೆ ಆಗುದಿಲ್ಲ ನನ್ನ ಅಭಿಪ್ರಾಯ. ಹೌದು, ಸೇವಾರ್ಥಿಗಳ ಅನುಗುಣ ಮಾಡ್ಬೇಕು, ಮತ್ತೆ ಕಲಾವಿದನ ಹಂಗೆ ಇಟ್ಕೊಳ್ಬೇಕು, ಕಲಾವಿದನ ಹೊರಗೆ ಹಾಕ್ಬಾರ್ದು. ವೀಳ್ಯ ಅಷ್ಟೇ ಇರ್ಬೇಕು ಸೇವಾರ್ಥಿಗಳ ಅನುಗುಣವಾಗಿ. ಹೊಟ್ಟೆಪಾಟಿಗಾಗಿ ಕೆಲವರಿಗೆ ಸೇವಾರ್ಥಿಗಳು ಎಲ್ಲೋ ಹೊರಗಡೆ ದೇಶದಿಂದ ಬಂದವರು, ಹೊರ ರಾಜ್ಯದಿಂದ ಬಂದವರು, ಅವರಿಗೆ ಒಂದು 12 ಗಂಟೆ ಒಂದು ಸೇವೆ ಆಗ್ಲಿ, ಒಂದು ಸೇವೆ ಆಗೋಸ್ಕರ ಬರ್ತಾರೆ. ಅದು ಒಂದು 12 ಗಂಟೆಯೋ 11 ಗಂಟೆಯೋ 1 ಗಂಟೆ 2 ಗಂಟೆ ಸೇವೆ ಮುಗಿಸಿ ಅವ್ರಿಗೆ ಬೇಕಾದ ಅನುಕೂಲವಾಗಿ ಅವರು ವೀಳ್ಯ ತಕೊಂಡು ಇದು ಮಾಡ್ಬೋದು ಅನ್ಸುತ್ತೆ. ನನ್ನ ಅದೇ ಉಂಟು. ರವಿರಾಜ್ ಶೆಟ್ಟಿ ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ನಮ್ಮ ಈ ಕುಂದಾಪುರ ಪರಿಸರದಲ್ಲಿ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಅಂದ್ರೆ ಎಲ್ಲರೂ ಅಂತ ಭಕ್ತಿ ಪ್ರಧಾನವಾಗಿ ಅವರನ್ನ ಅರ್ಚಿಸುತ್ತಾರೆ, ಅವರನ್ನ ಧ್ಯಾನಿಸುತ್ತಾರೆ, ಅವರನ್ನೇ ನಂಬಿಕೊಂಡಿದ್ದ ತುಂಬಾ ಜನ ಇದ್ರು. ಆದ್ರೆ ಮೊದಲು ಜೀರ್ಣೋದ್ಧಾರ ಆಗುವ ಮೊದಲು ವ್ಯವಸ್ಥೆಗಳಿಲ್ಲ. ಅಲ್ಲಿ ಊಟದ ವ್ಯವಸ್ಥೆ ಆಗ್ಲಿ, ಏನೇ ಬೇರೆ ಎಂತ ವಿಷಯದ ಸೌಕರ್ಯಗಳು ತುಂಬಾ ಕಡಿಮೆ ಇದ್ದಿತ್ತು. ಆದ್ರೆ ಇತ್ತೀಚೆಗೆ 10 ವರ್ಷದ ಈಚೆಗೆ ಈ ಕಡೆ ತುಂಬಾ ಫೇಮಸ್ ಆಗಿದೆ, ದೇವಸ್ಥಾನ ಫೇಮಸ್ ಆಗಿದೆ, ದೇವರ ಮಹಿಮೆ, ಮತ್ತೆ ಅಲ್ಲಿ ಬೇಕಾದ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ, ಏನೆಲ್ಲ ವ್ಯವಸ್ಥೆ ಉಂಟು ಎಲ್ಲ ಅಲ್ಲಿ ವ್ಯವಸ್ಥೆ ಆಗ್ತಾ ಉಂಟು. ಮೊದಲು ಇದ್ದ ರೀತಿ ಹೇಗೆ ಈಗ ಇದ್ದದಕ್ಕೆ ನಿಮ್ಗೆ ಹೇಗೆ ಅನಿಸ್ತು? ದೇವಸ್ಥಾನ ಮುಖ್ಯೇಶ್ವರ ಬಗ್ಗೆ, ದೇವರ ಮಹಿಮೆ ಎಲ್ಲ ಒಂದು ವಿಷಯಗಳು ಹೇಳಲೇಬೇಕು. ಹಿಂದಿನ ಇದರಲ್ಲಿ ಈ ಕಾಲದಲ್ಲಿ ಅಂತ ಹೇಳಿದ ಅನುಕೂಲ ಇದ್ದಿತ್ತು, ಅದನ್ನ ಉಪಯೋಗಿಸ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಸಮಸ್ಯೆ ಆಗಿರ್ಬೋದು, ನಮ್ಗೆ ಗೊತ್ತಿಲ್ಲ. ನಾವು ಎಣಿಸ್ಕೊಳ್ಳೋದಂದ್ರೆ ಇಂಥ ದೇವರಿಗೆ ಮೇಳದಲ್ಲಿ ಬಸ್ ಇಲ್ಲ, ಲಾರಿ ಮೂಲಕ ದೇವಸ್ಥಾನದಲ್ಲಿ ಒಂದು ಊಟ ಇಲ್ಲ, ಎಲ್ಲಿಂದಲೂ ಬರ್ತೇವೆ, ಅದು ಏನ್ ಸಮಸ್ಯೆ ಅಂತ ನಮ್ಗೆ ಗೊತ್ತಿಲ್ಲ. ದೇವಸ್ಥಾನದಲ್ಲಿ ಇಂಥದ್ದು ಇಲ್ವಾ ಅನ್ನುವ ಮಟ್ಟಕ್ಕೆ ಒಂದ್ ರೀತಿ ಮೊದ್ಲಿ ಹಾಗೆ ಎಲ್ಲ ಹೇಳ್ತಿದ್ರು. ನಾನು ತುಂಬಾ ಜನರ ಹತ್ರ ಕೇಳಿ ಹೇಳ್ಸ್ಕೊಂಡಿದ್ರ, ಎಂತ ಮಾಡ ನಿಮ್ಮ ಮೇಳದ ದೇವಸ್ಥಾನದಲ್ಲಿ ಬಸ್ ಇಲ್ಲ, ಎಲ್ಲ ಮೇಳದಲ್ಲಿ ಬಸ್ ಉಂಟು ಅಂತ, ಇದ್ರಲ್ಲಿ ಊಟ ಇಲ್ಲ, ಊಟದ ವ್ಯವಸ್ಥೆ ಇಲ್ಲ, ಯಾಕೆ ಹೀಗೆ ಮಾಡ್ತಿದ್ದಾರೆ? ಅದು ನಮ್ಗೆ ಅದು ಅಭಿಪ್ರಾಯ ನಮ್ಗೆ ಗೊತ್ತಾಗ್ಲಿ. ಯಾಕಂದ್ರೆ ಸಮಸ್ಯೆ ಇರ್ಬೋದು ಅದರಲ್ಲಿ. ಈಗ ಮೊದಲು ನಡೆಸ್ತಿರೋ ಮಂಜು ಶೆಟ್ರು ಅವರಲ್ಲಿ ಏನು ಸಮಸ್ಯೆ ಇರ್ಬೋದು, ಅಂದ್ರೆ ಏನಂತ ನಮ್ಗೆ ಗೊತ್ತಾಗುದಿಲ್ಲ. ಅಥವಾ ಜೀರ್ಣೋದ್ಧಾರ ಮಾಡ್ಲಿಕ್ಕೆ ತುಂಬಾ ಹಣದ ಸಮಸ್ಯೆ ಆಗಿರ್ಬೋದು, ಏನೋ ಒಂದು ಸಮಸ್ಯೆ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ನಾನ್ ಕೇಳಿದವರಿಗೆಲ್ಲ ಹಾಗೆ ಹೇಳಿದ್ರು, ಸಮಸ್ಯೆ ಇರ್ಬೋದು ಮಾರ್ರೆ, ಅದು ತುಂಬಾ ಕಷ್ಟ ಇರ್ಬೋದು, ಅದ್ರ ಬಗ್ಗೆ ನಾವು ಹೇಳಲಿಕ್ಕೆ ಆಗುದಿಲ್ಲ ಅವ್ರ ಬಗ್ಗೆ. ಆದ್ರೆ ಈಗ ಮಾತ್ರ ನಮ್ಮ ಮುಖೇಶ್ವರ ಹೆಸರು ಯಾರೊಂದು ಸದಾಶಿವ ಶೆಟ್ರು ಇದ್ರು, ಈಗ ರಘು ಶೆಟ್ರು ಇದ್ದಾರೆ, ಎಲ್ಲ ಸೇರಿ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ತುಂಬಾ ಖುಷಿ ಆಗ್ತಿದೆ ಅದ್ರ ಬಗ್ಗೆ. ಮೊದಲೇ ಒಂದು ರೀತಿಯಾಗಿ ಸಮಸ್ಯೆ ಇದೆ ಅವರಿಗೆ ಅಂತ ಹೇಳಿದ್ರೆ, ಸ್ವಲ್ಪ ನಮ್ಗೆ ಯಾವುದೇ ಕೆಲಸ ಮಾಡುದಿದ್ರು ಈಗ ನಾವು ಸಹ ಓದ್ಕೊಂಡ್ರೆ ಬರೀ ಸಾಕಾಗುದಿಲ್ಲ, ನಮ್ಗೆ ಜನರಲ್ ನಾಲೆಡ್ಜ್ ಬೇಕು ಮುಖ್ಯವಾಗಿ. ಯಾವುದೇ ಕಾರ್ಯ ಮಾಡುದಿದ್ರು ನಾವು ನಮ್ಮ ಮನಸ್ಸಿನಲ್ಲಿ ಒಂದು ಈ ರೀತಿ ಮಾಡಿದ್ರೆ ಹೀಗೆ ಆಗ್ತದೆ ಅನ್ನುವ ಅಭಿಪ್ರಾಯ ಬಂದಿದ್ರೆ ಯಾವ ಕಾರ್ಯವನ್ನು ನಾವು ಮಾಡಬಹುದು. ಅವರಿಗೆ ಸಲಹೆ ಸೂಚನೆ ನೀಡುವವರು ಸಹ ಮುಖ್ಯವಾಗಿರ್ತಾರೆ. ಆವಾಗ ಆ ಸೂಚನೆಗಳನ್ನು ನೀಡಿದ್ರೆ ಒಂದು ಬೇರೆ ಹಂತಕ್ಕೆ ಅವ್ರಂದ್ರು ಒಬ್ಬರೇ ನಿರ್ದೇಶಕರಾದ್ರು, ಅದಕ್ಕೆ ಸಪೋರ್ಟ್ ತಕೊಳ್ಳಿ. ಹಾಗಾಗಿ ಸ್ವಲ್ಪ ಒಂಚೂರು ಸಮಸ್ಯೆ ಆಗಿರ್ಬೋದು. ಯಾವುದೇ ನಾವು ಆದ್ರೂ ಅಷ್ಟೇ ಒಂದು ಕಾರ್ಯ ಮಾಡ್ಬೇಕಾದ್ರೆ ಇನ್ನೊಬ್ರು ಸಲಹೆ ಬೇಕಿದೆ. ಇದು ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿ ಒಂದು ಇದು ಮಾಡ್ಬೇಕಿದ್ರೆ ಒಬ್ಬರ ಹತ್ರ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಆವಾಗಿನ ಕಾಲದಲ್ಲಿ ಆ ಪರಿಸ್ಥಿತಿ ಇರಬಹುದು ಅಂತ ನನ್ನ ಒಂದು ಅಭಿಪ್ರಾಯ. ಹಾಗೆ ಈವಾಗಿನ ಕಾಲದಲ್ಲಿ ಅನುಕೂಲಕ್ಕೆ ತಕ್ಕಂತೆ ಇವರು ಒಂದು ವ್ಯವಸ್ಥೆಯನ್ನ ಮಾಡಿದ್ರು, ತುಂಬಾ ಚೆನ್ನಾಗಿ ಅನ್ನದಾನವನ್ನ ಮಧ್ಯಾಹ್ನ ನೀಡ್ತಾ ಇದ್ದಾರೆ. ಅದು ಯಾರಾದ್ರೂ ಒಂದು ದೇಣಿಗೆಯಾಗಿ ಕೊಡ್ತಾರೆ, ಅದನ್ನು ಸಹ ಮಾಡ್ತಾ ಇದ್ರೆ ಎಲ್ಲ ಬಂದವರಿಗೆ ಒಂದು ಖುಷಿ ಆಗ್ತದೆ. ಮೊದಲಿಂದ ಒಂದು 25-50% ಜಾಸ್ತಿ
ಪಬ್ಲಿಕ್ ಬರ್ತಾರೆ. ಹೌದೌದೌದು. ಇಲ್ಲ, ನಾನು ಈಗ ಪ್ರತಿ ವಾರ ಹೋಗ್ತಾ ಇದ್ದೇನೆ. ಬೆಳಿಗ್ಗೆ ಸಹ ಒಂದು ನಮ್ಗೆ ನಡೆದಾಡ್ಲಿಕ್ಕೆ ಆಗುದಿಲ್ಲ, ಆ ತರ ಜನ ಒಟ್ಟಾಗ್ತಾ ಇದೆ. ಹೌದು, ಯಾಕಂದ್ರೆ ದೇವ್ರನ್ನ ಅಷ್ಟು ಮಾಡಿದ್ದಾರೆ ದೇವಸ್ಥಾನವನ್ನು. ಹೌದು, ಒಳ್ಳೇದ್ ಮಾಡೋದಕ್ಕೋಸ್ಕರ ಎಲ್ಲ ದೇವ್ರ ಹತ್ರ ಬರ್ತಾ ಇದ್ದಾರೆ. ಆದ್ರೂ ಮೊದ್ಲು ಕಮ್ಮಿ ಆಗಿದೆ ಅಂತ ಹೇಳುದಿಲ್ಲ. ಇಲ್ಲ ಇಲ್ಲ, ಆ ಮಹಿಮೆ ಮೊದಲಿಂದ ದೇವರ ಮಹಿಮೆ ಮೊದಲಿಂದ ಉಂಟು. ಆದ್ರೆ ಇಲ್ಲಿ ಜನಗಳಿಗೆ ವ್ಯವಸ್ಥೆಗಳಿಗೆ ತುಂಬಾ ಕಡಿಮೆ ಇತ್ತು. ಆದ್ರೆ ಈಗ ವ್ಯವಸ್ಥೆಗಳು ತುಂಬಾ ಆಗಿದೆ ಅಲ್ವಾ? ಅದೇ ಹೇಳ್ತಿರೋದು. ಮತ್ತೆ ಇವಾಗಿನ ಇದರಲ್ಲಿ ಅವರು ಅನುಕೂಲಕ್ಕೆ ತಕ್ಕಂತೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಹಾಗೆ ಮೇಳಕ್ಕೂ ಸಹ ಬಸ್ಸನ್ನೆಲ್ಲ ನೀಡಿದ್ದಾರೆ. ಮೊದ್ಲು ಮತ್ತೆ ಮೇಳದ ಬಗ್ಗೆ ಹೇಳುದಾದ್ರೆ MMFD ಅವರು ಒಳ್ಳೆ ಇದರಲ್ಲಿ ಒಂದು ಸ್ಟ್ರಿಕ್ಟ್ ಆಗಿ ಇಟ್ಕೊಂಡಿದ್ರು ಕಲಾವಿದರು. ಹಾಗಾಗಿ ಸ್ವಲ್ಪ ನಂತರದ ದಿನಗಳಲ್ಲಿ ಸ್ವಲ್ಪ ಒಂಚೂರು ಕಲಾವಿದ್ರ ಬಗ್ಗೆ ಅಷ್ಟೇನು ನಾನು ಹೇಳಲಿಕ್ಕೆ ಹೋಗುದಿಲ್ಲ, ಕೇರ್ ತಕೊಂಡಿದ್ದು ಸ್ವಲ್ಪ ಕಡಿಮೆ ಆಗಿದೆ ಅನ್ಸುತ್ತೆ. ಇವಾಗ ರಘು ಶೆಟ್ರು ಮಾತ್ರ ತುಂಬಾ ಒಂದು ಅದ್ರ ಬಗ್ಗೆ ಒಂಥರ ಒಳ್ಳೆ ಅಭಿಪ್ರಾಯಗಳನ್ನು ಸೂಚಿಸಿ ಅಂತ ಕಲಾವಿದರಿಗೆ ಹೀಗೀಗ ಇರ್ಬೇಕು ಅನ್ನುವ ಒಂದು ಮನದಟ್ಟವನ್ನ ಮಾಡ್ತಾ ಇದ್ದಾರೆ. ಮತ್ತೆ ದೇವರ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ದೇವರು ಮೊದ್ಲಿಂದು ಒಂದು ಕಾರಣಿಕ ದೇವಸ್ಥಾನ. ದೇವರ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಯಾವ ಪರಿಸ್ಥಿತಿಯಲ್ಲಿ ಇದ್ರು ಕಾಪಾಡಿ, ಯಾವ ಇದು ಅಡ್ಡ ಅಡ್ಡ ಬಂದವ್ರನ್ನ ದೇವ್ರ ಮಹಿಮೆ ಹೇಳಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಪದಗಳೇ ಸಿಗುವುದಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಒಳ್ಳೆ ದೇವರು ನಮ್ಗೆ ಮಾತ್ರ. ಎಲ್ಲಾ ವಿಭಾಗದಲ್ಲೂ ಅಷ್ಟೇ, ಇವಾಗಿನ ಇದ್ರಲ್ಲೂ ಅಷ್ಟೇ ದೇವರ ಮೇಲೆ ಕೆಲವರಿಗೆ ನಂಬಿಕೆನೇ ಇಲ್ಲ ಹೇಳಲಿಕ್ಕೆ ಹೋದ್ರೆ. ಯಾಕಂತ ಹೇಳಿದ್ರೆ ದೇವರು ಅನ್ನುವ ಒಂದು ಕೆಲವರು ಸ್ವಲ್ಪ ಅಹಂಕಾರದಿಂದಲೂ ಮಾತಾಡ್ತಾರೆ. ಆದ್ರೆ ನಮ್ಮ ಇವಾಗಿನ ಸಿಚುವೇಶನ್ ಅಲ್ಲಿ, ಇವಾಗಿನ ಸಮಾಜದಲ್ಲಿ ಇಂಥ ದೇವರು ಸಿಗುದು ಮಾತ್ರ ಬಹಳ ಅಪರೂಪ ಮಾತ್ರ. ಬ್ರಹ್ಮಲಿಂಗೇಶ್ವರನ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ತುಂಬಾ ಇದೆ, ಹೇಳಲಿಕ್ಕೆ ಸಾಧ್ಯ. ಹಾಗಾಗಿ ಈಗ ಉದಾಹರಣೆಗೆ ಈಗ 3 ಮೇಳ ಮೊದ್ಲಿದ್ದು, 1 ಮೇಳ ಆಮೇಲೆ 2 ಮೇಳ ಆಗಿದೆ, ಈಗ 3 ಮೇಳ ಆಯ್ತು. 3 ಮೇಳ ಆದ್ರೂ ಸಹ ಇನ್ನು ಆಟ ಬುಕ್ಕಿಂಗ್ ನಡೀತಾ ಉಂಟು. ಹೌದು, ಈಗ 10 ವರ್ಷ 15 ವರ್ಷ ಬುಕ್ಕಿಂಗ್ ನಡೀತಾ ಹಾಗಿರುವಾಗ ನೋಡಿ, ಅದು ದೇವರು ಒಳ್ಳೇದು ಮಾಡೋದಕ್ಕೋಸ್ಕರ ಯಕ್ಷಗಾನ ಮಾಡ್ತಾ ಇದ್ದಾರೆ. ಈಗ ಒಳ್ಳೇದಾಗದಿದ್ರೆ ಮಾಡ್ಲಿಕ್ಕೆ ಆಗ್ತದ? ಇಲ್ಲ, ಆಗುದಿಲ್ಲ. ಆ ದೇವರು ಕೊಟ್ಟಿದಕ್ಕೋಸ್ಕರನೇ ಒಳ್ಳೇದ್ ಮಾಡ್ತಿದ್ರು. ಯಕ್ಷಗಾನ ಅವ್ರಿಗೆ ಒಳ್ಳೇದಾಗಿದೆ, ಯಕ್ಷಗಾನ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ದೇವರ ಮಹಿಮೆ ಹೆಚ್ಚಾಗಿ ಮತ್ತು ಮೇಳಗಳು ಜಾಸ್ತಿ ಆಗಿ ಪ್ರದರ್ಶನಗಳು ನಡೀತಿದೆ ಅಲ್ವಾ? ಹೌದೌದು. ರವಿ ಶೆಟ್ರೆ, ಮತ್ತೆ ಹೇಳಿದ್ರೆ ನೀವು ಭಜನೆ ಕ್ಷೇತ್ರದಲ್ಲಿ ತುಂಬಾ ತೊಡಗಿಸಿಕೊಂಡಿದೆ ಅಂತ ಕೇಳ್ತಾ ಇದ್ದೀರಿ. ಯಾಕಂದ್ರೆ ತುಂಬಾ ಕಡೆ ನಾನು ಕೇಳಿದ್ದೀನಿ, ಮಾಡಿದ್ದು ನೋಡಿದ್ದೇನೆ. ಭಜನೆ ಕ್ಷೇತ್ರದಲ್ಲಿ ತುಂಬಾ ತೊಡಗಿಸಿಕೊಂಡಿದ್ದೀರಿ. ಎಲ್ಲೆಲ್ಲಿ ಭಜನೆ ಮಾಡ್ತೀರಿ, ಎಲ್ಲೆಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀರಿ, ಅದಕ್ಕೆ ಅಧ್ಯಕ್ಷರು ಯಾರು, ನೀವೇ ಅಥವಾ ಬೇರೆ ಯಾರು ಇದ್ರ? ಅದೊಂದು ಅಭಿಪ್ರಾಯ ಒಳ್ಳೆಯದು. ಭಜನೆ ಕ್ಷೇತ್ರ ಮೊದ್ಲಿಂದು ಹಿಂದಿನಿಂದಲೂ ನಮ್ಮ ಮನೆಯಲ್ಲಿ ಭಜನೆ ಮಾಡ್ತಾ ಇದ್ರು ದೊಡ್ಡ ಒಬ್ಬರು. ಆ ನಂತರ 1ನೇ ತರಗತಿಯಿಂದ ನಾನು ಒಂದೊಂದು ಭಜನೆ ಮನೆಯಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೇನೆ. ಆ ನಂತರ ನನ್ಗೆ ಅಭ್ಯಾಸ ಆಯ್ತು. ಈ ಪುರಂದರದಾಸರದ್ದು ಇವರದ್ದೆಲ್ಲ ಬುಕ್ ಇದೆ ನಮ್ಮಲ್ಲಿ. ಅದನ್ನ ಓದಿದ ನಂತರ ಮನೇಲಿ ಇವಾಗ್ಲೂ ಸಹ ಅಷ್ಟೇ, ಮನೇಲಿ ಭಜನೆ ಮಾಡ್ತಾ ಇದ್ದೇವೆ ನಾವು. ಸಂಜೆ ಆದ ನಂತರ ಭಜನೆ ಮಾಡುವುದೇ, ಅದು ಮುಂದಿನ ಪೀಳಿಗೆಗೂ ಅನುಗುಣವಾಗಿ ಹೋಗ್ತದೆ. ಹಾಗಾಗಿ ಕಳೆದ ನಮ್ದು ಹಿಂದಿನ ಇತಿಹಾಸದಿಂದಲೂ ಒಂದು ಶ್ರೀ ಸ್ವಾಮಿ ಭಜನಾ ಮಂಡಳಿ ಹೊಂದ್ಕೊಂಡ ನೇರಳಕಟ್ಟೆ ಅಂತ ತಂಡ ಇದೆ. ಆವಾಗಿನ ಕಾಲ ಮಧ್ಯ ಒಂದ್ಸಾರಿ ಬಿದ್ದೋಯ್ತು, ಅದು ವ್ಯವಸ್ಥೆ ಸರಿ ಆಗ್ಲಿಲ್ಲ, ಜನಸಂಖ್ಯೆ ಸಿಗ್ಲಿಲ್ಲ ಅಂತ. ನಂತರ ಕಳೆದ 11 ವರ್ಷಗಳಿಂದ ನಾವು ಮತ್ತು ಬೇರೆಯವರೆಲ್ಲ ಸೇರ್ಕೊಂಡು ಭಜನೆ ತಂಡವನ್ನು ಹುಟ್ಟು ಹಾಕಿ ನಂತರ ಕಾಲಕ್ರಮೇಣವಾಗಿ ಈಗ 11 ವರ್ಷಗಳನ್ನು ಪೂರೈಸಿದೆ. ಈಗ ಅಧ್ಯಕ್ಷರಾಗಿರುವವರು ಉಮೇಶ್ ಪೂಜಾರಿ ಮೇಲ್ಬೈಲ್ ಅಂತ. ಹಾಗೆ ಮೊದಲು ಹಿಂದಿನ ಇದರಲ್ಲಿ ಸೀತಾರಾಮ್ ಶೆಟ್ಟಿ ಹೊಸೋಡಿ ಅಂತ ಇದ್ರು, ಅವರು ಇವಾಗ್ಲೂ ಸಹ ಇದ್ದಾರೆ. ಹಾಗೆ ನಮ್ಗೆ ಭಜನಾ ಕ್ಷೇತ್ರದಲ್ಲಿ ಒಂದು ಈ ಬೆಳ್ಳಾಲ ಶ್ರೀ ಮಹಾಲಿಂಗೇಶ್ವರ ಭಜನಾ ತಂಡ ಅಂತ ಇದೆ. ಆವಾಗ ನಮ್ಗೆ ಸ್ವಲ್ಪ ಒಂಚೂರು ತರಬೇತಿ ನೀಡ್ಲಿಕ್ಕೆ ಅವಾಗ ಬಂದಿದ್ರು. ಮತ್ತೆ ಮುಖ್ಯ ಕಾರಣ ಅವರೇ, ಸ್ವಲ್ಪ ನಮ್ಗೆ ಹೇಳಲಿಕ್ಕೆ ಹೋದ್ರೆ ಒಂಚೂರು ಆಸಕ್ತಿ ಬಂದಿದೆ ಅವರಿಂದಾಗಿ. ನಂತರ ಕಾಲಕ್ರಮೇಣವಾಗಿ ಹೀಗೆ ಕುಳ್ಳಂಬಳ್ಳಿ ಭಜನೆ ತಂಡ, ಹಾಗೆ ನಮ್ಮ ಸಹಪಾಠಿಗಳಾಗಿ ನಂತರ ಕೆರಾಡಿ ಭಜನೆ ತಂಡ, ಹೀಗೆ ದೇವಲ್ಕುಂದೆ ಭಜನೆ ತಂಡ, ಇವರೆಲ್ಲ ನಮ್ಗೆ ಒಂಥರ ಪ್ರೋತ್ಸಾಹವನ್ನು ನೀಡಿದ್ರು. ಅದಕ್ಕೆ ನಮ್ಮ ಇದರಲ್ಲಿ ನಮ್ಗೆ ವರ್ಷಕ್ಕೆ ಒಂದು ಕಾಯಂ ಆಗಿ ಒಂದ್ ಭಜನೆ, 30 ಭಜನೆ ಸಿಗ್ತದೆ ಹರಕೆ. ಇಡೀ ರಾತ್ರಿ ಮಾಡ್ತೇವೆ. ಈಗ ನಿಮ್ಮ ಯಕ್ಷಗಾನದ ಇಡೀ ರಾತ್ರಿಯಿಂದ ನೀವು ನಿಮ್ಮ ಟೀಮ್ ಒಂದೇ ಬರ್ತಲ್ಲ? ಬೇರೆ ಹಿಂದಿನ ಕಾಲದಲ್ಲಿ
ಒಂದೇ ತಂಡ ಇಡೀ ರಾತ್ರಿ ಮಾಡ್ತಾ ಇದ್ರು. ಆವಾಗ ಕಡಿ ಕಾಲಕ್ರಮೇಣವಾಗಿ 2 ತಂಡ ಆಯ್ತು. ಇವಾಗ ಎಂತಂತ ಹೇಳಿದ್ರೆ ಫಸ್ಟ್ ಈಗಳಿಂದ ಈಗ ಯಕ್ಷಗಾನದ ಹಾಗೆ ಭಜನೆಯಲ್ಲೂ ಆಗಿದೆ, ಕಾಲಮಿತಿಗೂ ಬಂದಿದೆ. ಹೌದೌದು, ಜನರೇಷನ್ ಈಗ ತಕ್ಕಂತೆ ಆಗಿ ಮತ್ತೆ ಈಗ ಮೊದ್ಲಿನ ಹಾಗೆ ನಿಂತ್ಕೊಂಡು ಹೇಳ್ತಾ ಇರುದಲ್ಲ, ಬೆಂಡಿನ ಮೇಲೆ ಕುಣಿಯುದಿದ್ರೆ ಕುಣಿಬೇಕು. ಒಂದು 2 ನಿಮಿಷ ಭಜನೆ ನಿಂತ್ಕೊಂಡು ಹೇಳಿದ ನಂತರ ಕುಣಿತವನ್ನ ಆರಂಭಿಸಿದ್ರೆ ಅದಕ್ಕೆ ಒಳ್ಳೆ ಇದು ಕೊಡ್ತಾರೆ, ಮನ್ನಣೆ ಕೊಡ್ತಾರೆ ಇವಾಗಿನ ಕಾಲದಲ್ಲಿ. ಮೊದ್ಲಿನ ಹಾಗೆ ನಿಂತ್ಕೊಂಡು ಹೇಳ್ತಾ ಇದ್ರೆ ಏನೋ ಸ್ವಲ್ಪ ನಮ್ಗೆ ಬೋರ್ ಆಗಿದೆ ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಾರೆ. ಇಷ್ಟಪಡೋದು ಅಂದ್ರೆ ಒಂದು ಭಜನೆ ತಂಡ ಬಂತು, ಅದು ಅರ್ಧ ಗಂಟೆ 1 ಗಂಟೆ ನಂತರ ಮತ್ತೊಂದು ತಂಡ ಚೇಂಜ್ ಆದ್ರೂ ಅವ್ರಿಗೆ ಒಳ್ಳೆ ಮತ್ತೊಂದು ಭಜನೆ ಹೇಳುವ ಸಂಸ್ಥೆ ಎಲ್ಲ ಇದನ್ನು ನಾನು ನೋಡಿದ್ದೆ, ದೇವಸ್ಥಾನದಲ್ಲಿ ನೋಡಿದ್ವಿ. ಶಿವರಾತ್ರಿ ಆಗ್ಬೋದು, ಒಬ್ಬರು ಒಂದು ತಂಡ ಬಂದ್ರು, ಅವ್ರು ಬಂದ ನಂತರ ಒಂದು ಗಂಟೆ ಬಿಟ್ಟು ಮತ್ತೊಂದು ತಂಡ, ಹಾಗೆ ಮತ್ತೊಂದು ತಂಡ, ಹೀಗೆ ಮಾಡಿದ್ರು ಒಳ್ಳೇದು. ಯಾಕಂದ್ರೆ ಬೆಳಿಗ್ಗೆ ಅಂತ ಸೇವೆನೂ ಆಗ್ತದೆ. ಕೆಲವರು ಏನು ಒಂದು ಹಣ ಒಂದು ರೂಪಾಯಿ ತಗೊಳ್ಳದೆ ಆ ಸೇವೆ ಮಾಡಿ ನೋಡಿದ್ದೀನಿ. ಇದು ಮುಖ್ಯವಾಗಿ ಕೇಳಿ ಸರಿ, ಯಾಕಂತ ಹೇಳಿದ್ರೆ ಭಜನೆ ತಂಡದವರಿಗ ಯಾವುದೇ ಸವಲತ್ತಿಲ್ಲ, ಮತ್ತದು ಒಂದೇ ಯಾವುದೇ 1 ರೂಪಾಯಿಯ ಇದಿಲ್ಲ, ಅವರ ದುಡಿಮೆ ಇಲ್ಲ. ನಿದ್ರೆ ಬಿಡುವುದು ಒಂದೇ ಬಿಟ್ರೆ ಮತ್ತೆ ಏನು ಸೌಕರ್ಯ ಏನಿಲ್ಲ. ಈಗ ಭಜನೆಗೆ ನಾವು ಹೋದಾಗ ಒಂದು ಮನೆಯಲ್ಲಿ ಸ್ವಲ್ಪ ದೂರ ಇದ್ದಾಗ ಬಾಡಿಗೆನೆ 1-2,500 ಆಗಿದ್ರೆ ಅವ್ರು ಏನ್ ಹೆಚ್ಚಂತ ಹೇಳಿದ್ರೆ 3,000 ಕೊಡ್ತಾರೆ. ಅದು ಭಜನೆ ತಂಡದ ಅಕೌಂಟಿಗೆ ಹೋಗ್ತದೆ. ಮುಂದಿನ ದಿನಗಳಲ್ಲಿ ನಾವು ಅದನ್ನೇ ಉಪಯೋಗಿಸಿಕೊಂಡು ಯಾವ್ದಾದ್ರು ಕಾರ್ಯಕ್ರಮ ಏನಾದ್ರೂ ದೇಣಿಗೆ ಕೊಡುವುದಿದ್ರೆ ಅದು ಮೂಲಕವಾಗಿ ನಾವು ನೀಡ್ತಾ ಇದ್ದೇವೆ. ಯಾವುದೇ ಒಂದು ರೀತಿಯ ಲಾಭ ಇದ್ರಲ್ಲಿ ಇಲ್ಲ. ಮತ್ತೆ ಈ ಭಜನಾ ಕ್ಷೇತ್ರದಲ್ಲಿ ಈ ಭಜನೆಗೆ ಅನುಗುಣವಾಗಿ ಯಾವುದೇ ರಾಗ ಇಲ್ಲ. ಕೆಲವರು ಹೇಳ್ತಾರೆ ಈ ರಾಗದ ಮೂಲಕ ಹಾಡ್ಬೇಕಿತ್ತು ಹಾಗೆ ಹೀಗೆ ಅಂತ. ರಾಗ ಇಲ್ಲ, ತಾಳದ ಮೂಲಕ ನಾವು ಹಾಡ್ಬಹುದು ಬಿಟ್ರೆ ರಾಗ ಅಂತ ಇಲ್ಲ. ಹಾಗೆ ನನಗೂ ಕೆಲವೊಂದು ರೀತಿಯ ಈ ಮಾತುಗಳು ಬಂದದಿತ್ತು ಯಕ್ಷಗಾನ ಕ್ಷೇತ್ರದಿಂದಾಗಿ. ಆ ರೀತಿಯಾಗಿ ನೀವು ಈ ಭಜನೆಯಲ್ಲಿ ಹಾಡ್ತಾ ಇದ್ರಿ ಅನ್ನೋದಾಗಿ ನಾನು ಯಾಕಂತ ಹೇಳಿದ್ರೆ ಆ ರೀತಿ ಮಾಡಿದೆ ಅಂತ ಹೇಳಿದ್ರೆ ಈಗಿನ ಜನರೇಷನ್ಗೆ ಆ ರೀತಿಯ ಆಲಾಪನೆ ಬೇಕು. ಆಲಾಪನೆ ಇದ್ರೆ ಮಾತ್ರ ಆ ಭಜನೆ ಒಳ್ಳೆ ಮಾಡಿದ್ದಾನೆ ಅನ್ನುವ ಅಭಿಪ್ರಾಯ ಬರುತ್ತೆ. ಮತ್ತೆ ಈ ಯಕ್ಷಗಾನದಲ್ಲಿ ರಿಲೇಟೆಡ್ ಆಗಿರುವಂತ ವರ್ಡ್ಸ್ ಗಳನ್ನ ತಕೊಂಡು ಹೋಗಿ ನಾನು ಭಜನೆಯಲ್ಲಿ ಅಳವಡಿಸಿ ಅದನ್ನೇ ಶ್ಲೋಕಗಳನ್ನಾಗಿಸಿಕೊಂಡು ಒಂದು ರಾಮನ್ ಶ್ಲೋಕ ಈ ರೀತಿದೆಲ್ಲ ಮಾಡ್ತಾ ಇದ್ದೇನೆ. ಅದು ಮಾತ್ರ ಮುಖ್ಯವಾಗಿ. ಮತ್ತೆ ಈ ಮೌಲ್ಯಯುತ ಆದಂತ ಉಗಭೋಗಗಳು ಇರ್ತದೆ, ಅದು ಸಮಾಜಕ್ಕೆ ಮಾದರಿ ಆಗ್ಲಿ ಅಂತ ಆ ರೀತಿಯ ಶ್ಲೋಕಗಳನ್ನ ಆರಂಭಿಸ್ತಾ ಇದ್ದೇನೆ. ಒಂದು ವಿಚಾರಕ್ಕೆ ಹೇಳಲಿಕ್ಕೆ ಹೋದ್ರೆ ಉದಾಹರಣೆಗೆ ಈಗ ಒಂದು ಕಾಲದಲ್ಲಿ ಆನೆ ಕುದುರೆಗಳ ಮೇಲೆ ಏರಿಸುವೆ ಅಂತ ಹೇಳ್ತದೆ, ನಂತರ ಒಂದು ಕಾಲದಲ್ಲಿ ಬರಿಗಾಲಿನಲ್ಲಿ ನಡೆಸುವೆ ಅಂತ ಬರ್ತದೆ, ನಂತರ ಒಂದು ಕಾಲದಲ್ಲಿ ಬ್ರಹ್ಮಾಂಡವನ್ನ ಉಣಿಸುವೆ, ಒಂದು ಕಾಲದಲ್ಲಿ ಉಪವಾಸದಲ್ಲಿ ಇರಿಸುವೆ. ಮನುಷ್ಯನ ಜೀವನ ಯಾವ ರೀತಿ ಆಗ್ತದೆ ಎಂಬುದನ್ನ ಇಡೀ ಸಮಾಜಕ್ಕೆ ಗೊತ್ತಾಗ್ಲಿ ಅಂತ ಆ ಮೂಲಕ ವರ್ಡ್ ಗಳನ್ನ ಉಪಯೋಗಿಸಿಕೊಂಡು ನಾನು ಭಜನೆಯಲ್ಲಿ ಒಂದು ಭಜನೆ ಆರಂಭಿಸ್ತಾ ಇದ್ದೇನೆ. ಹಾಗಾಗಿ ಶೆಟ್ರೆ, ಈಗ ಹೇಳುವುದಂದ್ರೆ ಕೊನೆಯದಾಗಿ ನಮ್ಮ ಶ್ರೀ ಬ್ರಹ್ಮಲಿಂಗೇಶ್ವರ ಯಕ್ಷವಾಹಿನಿಯಲ್ಲಿ 7ನೇ ಸಂಚಿಕೆಯಾಗಿ ನೀವು ಬಂದು ಈ ಚಾನಲ್ ಅಲ್ಲಿ ಮಾತನಾಡಿ ನಮ್ಮೊಂದಿಗೆ ಇಷ್ಟು ತನಕ ಕಳೆದಿದ್ದೀರಿ. ತುಂಬಾ ಚೆನ್ನಾಗಿ ಮಾತಾಡಿದ್ದೀರಿ. ಯಕ್ಷಗಾನದ ಬಗ್ಗೆ, ಯಕ್ಷಗಾನ ಅರಿವಾಗಬೇಕನ್ನುವ ಹಾಗೆ ನೀವೆಷ್ಟೋ ನಮಗೆ ಹೇಳಿದ್ದೀರಿ. ಮತ್ತೆ ಈಗ ನಮ್ಮ ಯಕ್ಷವಾಹಿನಿಯಲ್ಲಿ ನೀವು ಬಂದು ಮಾತನಾಡಿದ್ದೀರಿ. ಇನ್ನು ಇದ್ರ ಬಗ್ಗೆ ನಾವು ಅಭಿಪ್ರಾಯ ಹೇಳೋದಿದ್ರೆ ನಮ್ಮ ಸಂಸ್ಥೆ ಬಗ್ಗೆ ಹೇಳಿ. ನಮ್ಮಂತ ಹವ್ಯಾಸಿ ಕಲಾವಿದರುಗಳನ್ನ ಒಂದು ತಂದು ಈ ಇದ್ರಲ್ಲಿ ಚಾನೆಲ್ ನಲ್ಲಿ ನೀವು ಸಂದರ್ಶನ ಮಾಡ್ತಿದೆ, ಅದು ಶ್ಲಾಘನೀಯ ವಿಚಾರ. ಯಾಕಂತ ಹೇಳಿದ್ರೆ ಎಲ್ಲ ಮೇರು ಕಲಾವಿದರುಗಳನ್ನ ಅಥವಾ ಮೇರು ಪ್ರತಿಭೆಗಳನ್ನ ಗುರುತಿಸಿ ಒಂದು ಹೌದೌದು, ಹಾಗಾಗಿ ನೀವೊಂದು ಮಾಡ್ತಾ ಇರೋದು ಇದು ಪ್ರಥಮ ಅಂತ ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ ಇಂತ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ತುಂಬಾ ಖುಷಿ ಕೊಟ್ಟಿದೆ. ನಾನು ನೋಡಿದ್ದೆ ತುಂಬಾ ಹಿಂದ್ಗಡೆ ನೀವು 6 ಜನರನ್ನು ಮಾಡಿದಾಗ್ಲೂ ಸಹ ನಾನು ನೋಡಿದ್ದೇನೆ. ತುಂಬಾ ಒಳ್ಳೆಯ ವಿಚಾರ. ಹಾಗೆ ನಿಮ್ಮ ಚಾನೆಲ್ ನಲ್ಲಿ ಇನ್ನಷ್ಟು ಪ್ರತಿಭೆಗಳನ್ನ ಗುರುತಿಸುವಂತ ಆಗ್ಲಿ ಅಂತ ಮತ್ತೆ ಯಶಸ್ಸಿನ ಪ್ರಯೋಗವನ್ನ ಕಾಣ್ಲಿ ಅಂತ ನಾನು ಈ ಮೂಲಕ ಶುಭ ಹಾರೈಸ್ತಾ ಇದ್ದೇನೆ. ನಮಸ್ಕಾರ ಪ್ರೇಕ್ಷಕರೇ, 7ನೇ ಸಂಚಿಕೆಯಲ್ಲಿ ಅಸೋಡಿ ರವಿರಾಜ್ ಶೆಟ್ಟರ್ ಅವರು ಬಂದು ನಮ್ಮೊತ್ತಿಗೆ ಇಡೀ ತನಕ ಇದ್ದು ಈ ಶ್ರೀ ಬ್ರಹ್ಮಲಿಂಗೇಶ್ವರ ಯಕ್ಷವಾಹಿನಿಯಲ್ಲಿ ಸಂದರ್ಶನ ಮಾಡಿದ್ದೇವೆ. ಅವರಿಗೆ ಈ ಮೂಲಕ ವಂದನೆಗಳು ಸಲ್ಲಿಸುತ್ತಾ ಮುಗಿಸ್ತಿದ್ದೇವೆ. ಅಭಿನಂದನೆ.